ನಮಸ್ತೆ, ವೆಲ್ಕಮ್ ಬ್ಯಾಕ್ ಅವರ್ ಚಾನಲ್. ಸ್ನೇಹಿತರೆ, ನಮ್ಮ ಚಾನಲಲ್ಲಿ ಪ್ರಸ್ತುತ ಹೆಣ್ಣು ಮಕ್ಕಳು ಅವರಿಗೆ ಮದುವೆ ಆಗುವಂಥ ಹುಡುಗ ಬೇಕು ಅಂತ ಕೆಲವೊಂದಿಷ್ಟು ಕ್ವಾಲಿಫಿಕೇಷನ್ ಕಳಿಸ್ತಾ ಹೋಗ್ತಾರೆ. ಅದರಲ್ಲಿ ನೀವೇನಾದರೂ ಅವ್ರಿಗೆ ಇಷ್ಟ ಆಗಿದರೆ ಖಂಡಿತವಾಗ್ಲೂ ಅವ್ರು ನಿಮಗೆ ಮದುವೆಗೆ ಗಂಡು ಅಥವಾ ಫ್ರೆಂಡ್ಶಿಪ್ ಮೂಲಕ ನಿಮ್ಮ ಜೊತೆ ಸಂಬಂಧನ ಬೆಳೆಸ್ತಾರೆ. ಅದರಲ್ಲಿ ಇವತ್ತು ಅರ್ಚನಾ ಅವರು ಅಂತ, ಇವರು ಪ್ರಸ್ತುತ ರಾಮನಗರದಲ್ಲಿ ವಾಸವಾಗಿರ್ತಕ್ಕಂಥ ನಿವಾಸಿಗಳು. ಇವರ ಜಾತಿ ಬಂದುಬಿಟ್ಟು ಒಕ್ಕಲಿಗರ ಜನ ಆಗಿರ್ತಾರೆ. ನೋಡಿ ಸ್ನೇಹಿತರೆ, ಇವರ ಡೀಟೇಲು ಬೇಸಿಕ್ ಇನ್ಫಾರ್ಮೇಷನ್ ಹೇಳ್ತಿದ್ದೀನಿ. ಪ್ರಸ್ತುತ ವಯಕ್ಕೆ ತಕ್ಕಂತೆ ವಿವಾಹ ಆಗುವಂಥ ಆಸೆ. ಅಂದರೆ ಇವಾಗ ಇವರ ವಯಸ್ಸು ನಡೀತಿರೋದು ಸ್ಟಾರ್ಟಿಂಗು 25 ವರ್ಷ ಇವಾಗ ನಡೀತಿದೆ. ಅಂದರೆ ಮದುವೆ ಆಗುವಂಥ ವಯಸ್ಸಲ್ವಾ. 40 ವರ್ಷ ದಾಟ್ತು ಅಂತಂದರೆ ಏನು ಮಾಡೋಕ್ಕಾಗುತ್ತೆ, 30 ವರ್ಷ ದಾಟ್ತು ಅಂತಂದರೆ. ಸೊ ಮದುವೆ ಆಗುವಂಥ ವಯಸ್ಸಾಗಿದೆ, ಹಾಗಾಗಿ ವಿವಾಹ ಆಗುವಂಥ ಬಯಕೆ ಆಗ್ತಾಯಿದೆ. ಆದರೆ ನನಗೆ ಕೆಲವೊಂದು ಸಮಸ್ಯೆ ಇದೆ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಇವರಿಗೆ ಒಂದು ಸ್ವಲ್ಪ ಚೂರು ಸಮಸ್ಯೆ ಇರ್ತಕ್ಕಂಥದ್ದು ಏನಂತಂದರೆ ನಿದ್ದೆಗಣ್ಣಲ್ಲಿ ನಡೆಯುವಂಥ ಒಂದು ಕಾಯಿಲೆ ಇದೆ. ಸೊ ಅದು ಇವರ ತಂದೆಯವ್ರಿಗೆ ಇತ್ತಂತೆ, ಹಾಗಾಗಿ ಈ ಒಂದು ಅರ್ಚನೆ ಅವ್ರಿಗೂ ಕೂಡ ಬಂದಿದೆ. ಸೊ ಅದು ಬಿಟ್ಟರೆ ಮನೆಯ ಎಲ್ಲ ರೀತಿಯ ಕೆಲಸಗಳನ್ನು ಮಾಡ್ತೇನೆ, ನೋಡೋದಕ್ಕೆ ಚೆಂದ ಇದ್ದೇನೆ, ದುಂಡು ಮುಖ ಹೊಂದಿದ್ದೇನೆ ಮತ್ತು ದಪ್ಪದಾಗಿರ್ತಕ್ಕಂಥ ಶರೀರ ಹೊಂದಿದ್ದೇನೆ, ಬಿಳಿಯ ಚರ್ಮ ಹೊಂದಿದ್ದೇನೆ ಅಂತ ಅರ್ಚನೆ ಅವರು ತಿಳಿಸಿರ್ತಕ್ಕಂಥದ್ದು. ಇವರ ಫೋಟೋ ತೋರ್ಸೋಕ್ಕಾಗಲ್ಲ ಸ್ನೇಹಿತರೆ, ಬಿಕಾಸ್ ತೊಂದರೆ ಆಗುತ್ತೆ ಅಂತ ಹೇಳಿದ್ದಾರೆ ಅವರು. ಸೊ ಇಲ್ಲಿ ನೋಡ್ಕೊಳ್ಬೋದು ನೀವು, ಅವ್ರಿಗೆ ಇಷ್ಟ ಆಗುವಂಥ ಹುಡುಗನಲ್ಲಿ ಇರಬೇಕಾಗಿರ್ತಕ್ಕಂಥ ಕ್ವಾಲಿಫಿಕೇಷನ್ ಅಂದರೆ ಇದೇ ನನ್ನ ಹುಡುಗನಲ್ಲಿ ಇರಬೇಕಾಗಿರ್ತಕ್ಕಂಥ ಆಸೆಗಳು. ಈ ರೀತಿ ಪಾಯಿಂಟ್ಗಳಿದ್ದರೆ ನಿಮ್ಮ ಹತ್ರ ನಾನೇ ಮದುವೆ ಆಗ್ತೀನಿ ಅಂತ ಹೇಳಿದ್ದಾರೆ. ನನ್ನ ಸಮಸ್ಯೆ ಗೊತ್ತಿದ್ದರೂ ಸಹ ನೀವು ನನಗೆ ಮದುವೆ ಆಗಲು ಒಪ್ಕೊಳ್ಬೇಕು. ಅಂದರೆ ನಾನು ನಿದ್ದೆಗಣ್ಣಲ್ಲಿ ನಡೆಯುವಂಥ ಕಾಯಿಲೆ ಇದೆ, ಓಕೆ, ಸ್ವಲ್ಪ ಜೋರಾಗಿ ಮಾತಾಡ್ತೀನಿ, ಓಕೆ, ಈ ಸಮಸ್ಯೆ ಗೊತ್ತಿದೆ ಅಂತಂದ್ರೂ ಕೂಡ ನೀವು ನನಗೆ ಮದುವೆ ಆಗೋದಕ್ಕೆ ಒಪ್ಪಿಗೆ ನೀಡ್ತೀರಿ ಅಂತಂದರೆ ಕೆಳಗಿನ ಪಾಯಿಂಟ್ಗಳು ಕೂಡ ನೋಡ್ಕೊಳ್ಳಿ ಅಂತ ಹೇಳಿರೋದು. ನಮ್ಮ ಊರಿನ ಅಕ್ಕಪಕ್ಕದ ಜನ ಆಗಿರಲೇಬಾರ್ದು. ಯಾಕಂದರೆ ನಾನು ನನ್ನ ಊರು ಬಿಟ್ಬಿಟ್ಟು ಹೊರಗಿನ ಸಂಬಂಧ ಬೆಳೆಸಬೇಕು ಅಂತ ತುಂಬ ಆಸೆ ಪಡ್ತಿದ್ದೀನಿ. ಹಾಗಾಗಿ ಅಕ್ಕಪಕ್ಕದ ಹೊರಗಿನ ಸಂಬಂಧ ಆಗಿರಬಾರ್ದು. ನಿಮ್ಮ ಹೆಸರನ್ನು ನಾನು ಅಚ್ಚೆ ಹಾಕಿಕೊಳ್ತೇನೆ. ಮದುವೆಯಾದ ದಿನದಿಂದಲೇ ಕೂಡ ನೀವು ನನಗೆ ಎಷ್ಟು ಪ್ರೀತಿ ತೋರಿಸ್ತೀರಾ, ಎಷ್ಟು ಕಾಳಜಿ ತೋರಿಸ್ತೀರಾ, ಅದ್ರ ಮೇಲೆ ಡಿಪೆಂಡಪ್ ಆಗಿ ನಾನು ನಿಮ್ಮ ಹೆಸರನ್ನು ನನ್ನ ಎದೆ ಮೇಲೆ ಹಚ್ಚಿ ಹಾಕ್ಕೊಳ್ತೀನಿ ಅಂತ ಹೇಳಿರೋದು. ಆದರೆ ನೀವು ನನಗೆ ಇಷ್ಟ ಆಗಲು ನನಗೆ ತುಂಬ ಅಂದರೆ ತುಂಬ ಪ್ರೀತಿಯ ಮಾತುಗಳನ್ನು ಹೇಳಬೇಕು, ತುಂಬ ಅಂದರೆ ತುಂಬ ಕಾಳಜಿ ಮಾಡಬೇಕು ಅಂತ ಹೇಳಿದ್ದಾರೆ. ಸೊ ಇದೆಲ್ಲ ಕೂಡ ನೀವು ಫಾಲೋ ಅಪ್ ಮಾಡ್ಕೊಳ್ತೀನಿ ಅಂತಂದರೆ ಖಂಡಿತವಾಗ್ಲೂ ಅವ್ರು ನಮಗೆ ಸಿಗ್ತಾರೆ ಸ್ನೇಹಿತರೆ. ಬೇಗ ಕಮೆಂಟ್ ಬಾಕ್ಸಲ್ಲಿ ಓಕೆ ನನಗೆ ನೀವು ಇಷ್ಟ ಆಗಿದ್ದೀರಾ ಅಂತ ಕಮೆಂಟಲ್ಲಿ ತಿಳಿಸಿ ಸ್ನೇಹಿತರೆ. ಸೊ ಖುದ್ದಾಗಿ ಎಲ್ಲ ಕಮೆಂಟನ್ನು ಚೆಕ್ ಮಾಡಿ ಒಬ್ಬರಿಗೆ ಮಾತ್ರ ಅವರು ರಿಪ್ಲೈ ಕೊಡ್ತಾರೆ, ಅದು ಅವ್ರಿಗೆ ಇಷ್ಟ ಆದವ್ರಿಗೆ. ಎಲ್ಲರೂ ಕೊಡಲ್ಲ, ಇಷ್ಟ ಆದವ್ರಿಗೆ ಕೊಡ್ತಾರೆ ಅಂತ ಹೇಳ್ತೇನೆ. ಇನ್ನು ಅರ್ಚನಾ ಅವರಿಗೆ ಈ ಒಂದು ಕಾರು ಅಂದರೆ ತುಂಬ ಇಷ್ಟ ಸ್ನೇಹಿತರೆ. ಇಲ್ಲಿ ನೋಡ್ಕೊಳ್ಬೋದು. ಸೊ ಮಜೆಂಡಾ ನ್ಯೂಲೆಸ್ಟ್, ಇದು ಒಂದು ಚೀನಾ ಮಾಡೆಲ್ ಕಾರ್ ಅಂತ ಏನು ಕರಿತೀವಿ, ಆ ಒಂದು ಮಾಡೆಲಿಂಗಲ್ಲಿ ರೆಡಿಯಾಗಿರ್ತಕ್ಕಂಥದ್ದು. X19 ಮಾಡೆಲಲ್ಲಿ ರೆಡ್ ಆ್ಯಂಡ್ ಬ್ಲ್ಯಾಕ್ ಕಲರಲ್ಲಿ ಈ ಒಂದು ಕಾರನ್ನ ನೀವು ನೋಡ್ಕೊಳ್ಬೋದು. ಎಕ್ಸ್ಟ್ರಾ ಆಗಿರ್ತಕ್ಕಂಥ ಇದರಲ್ಲಿ ಫ್ಯೂಚರ್ಸ್ಗಳು ಕೂಡ ಆ್ಯಡ್ ಮಾಡಿದ್ದಾರೆ. ಅಂದರೆ ಅವರ ಒಂದು ಕನಸಿನ ಕಾರು. ಲೈಫ್ ಅಂದಮೇಲೆ ಈ ರೀತಿಯ ಕಾರ್ಗಳು ತೊಗೊಳ್ಬೇಕು, ಸುತ್ತಾಡಬೇಕು, ಟೂರಿಸ್ಟ್ ಮಾಡಬೇಕು, ಎಲ್ಲನೂ ಆಸೆ ಇರುತ್ತೆ. ಅದರಲ್ಲಿ ಇವ್ರಿಗೂ ಕೂಡ ಒಬ್ರಿಗೂ ನೋಡಿ ಸ್ನೇಹಿತರೆ. ಸೊ ಅಷ್ಟು ರಿಯಲ್ ಆಗಿರ್ತಕ್ಕಂಥ ವೆಲ್ ಡ್ರೈವ್ ಆ್ಯಂಡ್ ಪ್ಲ್ಯಾಟ್ಫಾರ್ಮ್ ಆ್ಯಂಡ್ ನಿಯರ್ಲಿ ಎವ್ರಿ ಡೆಮೋನಿಸಸ್ ವಿತ್ CX19 3 ಅಂತ ಹೇಳಿದ್ದಾರೆ. ಸೊ ಒಳಗಡೆ ಎಲ್ಲನೂ ಕೂಡ ಒಂದು ನ್ಯೂ ಮಾಡೆಲ್, ಹೊಸ ಫ್ಯೂಚರ್ಗಳು ಕೂಡ ಆ್ಯಡ್ ಮಾಡಿದ್ದಾರೆ. ಆ ಫ್ಯೂಚರ್ಗಳು ಏನು ಆ್ಯಡ್ ಮಾಡಿದ್ದಾರೆ ಅಂತ ನಾನು ಮುಂದೆ ಹೇಳ್ತೀನಿ, ಅಲ್ಲಿವರೆಗೂ ನೋಡ್ಕೊಳ್ಳಿ. ಆ್ಯಂಡ್ ಇದರ ಟೈರ್ ಕಂಡೀಷನ್ ಕೂಡ ಅಷ್ಟೇ 100% ಫ್ರೆಶ್ ಆಗಿರ್ತಕ್ಕಂಥ ಜೆನ್ಯೂನ್ ಆಗಿರ್ತಕ್ಕಂಥ ಟೈರ್ ಕಂಡೀಷನ್. ವಿತ್ ಆ್ಯಂಡ್ ಲೈಟಿಂಗಲ್ಲಿ ಏನಿದೆ, ವೈಟ್ ಲೈಟು ಕೂಡ ಹತ್ತುತ್ತೆ ಮತ್ತು ಆ ರೀತಿ ಒಂದು ಬೇರೆ ಕಲರ್ ಕೂಡ ಲೈಟಲ್ಲಿ ಇದರಲ್ಲಿ ಆ್ಯಡ್ ಮಾಡಿದ್ದಾರೆ ಅಂತ ತಿಳಿಸಿದ್ದಾರೆ. ಇನ್ನು ಈ ಕಡೆ ಬರೋದಾದರೆ ಪ್ರಸ್ತುತ ಒಳಗಡೆ ಇರ್ತಕ್ಕಂಥ ಫ್ಯೂಚರ್ಸು ಒಟ್ಟಿನಲ್ಲಿ 1, 2, ಅಲ್ಲಿ ಹಿಂದ್ಗಡೆ 2, 4, 5, 6 ಸೀಟ್ಸ್ ಅವೈಲಬಿಲಿಟಿ ಇದೆ ಸ್ನೇಹಿತರೆ. ಇದರಲ್ಲಿ 6 ಜನ ಮೆಂಬರ್ಸು ಆ್ಯಕ್ಟಿವ್ ಆಗಿ ನೀವು ಇದರಲ್ಲಿ ಲಾಂಗ್ ಡ್ರೈವ್ ಕೂಡ ಮಾಡ್ಬೋದಾಗಿರುತ್ತೆ. ಇನ್ನು ಡ್ರೈವಿಂಗ್ ಸೈಡಲ್ಲಿ ಬರೋದಾದರೆ ಪ್ರಸ್ತುತ ಇದೊಂದು ಸ್ಟೇರಿಂಗ್ ಕೂಡ ನೋಡ್ಕೊಳ್ಳಿ, ಅಷ್ಟೇ ಸ್ಮೂತಾಗಿರ್ತಕ್ಕಂಥ ಸ್ಟೇರಿಂಗು. ಆ್ಯಂಡ್ ಒಂದು ಹ್ಯಾಂಡ್ ಬ್ಯಾಗ್ ಜೊತೆಗೆ ಇದರ ಒಂದು ಇಂಜಿನ್ ಕೂಡ ಫ್ರೆಶ್ ಆಗಿರ್ತಕ್ಕಂಥ ಆ್ಯಕ್ಟಿವ್ ಆಗಿರ್ತಕ್ಕಂಥ ಇಂಜಿನ್ ಆಗಿರುತ್ತೆ ಸ್ನೇಹಿತರೆ. 100% ಜೆನ್ಯೂನ್ ಆಗಿರ್ತಕ್ಕಂಥ ಒಂದು ಕಾರ್ ಸ್ನೇಹಿತರೆ. ಸೊ ಪ್ರಸ್ತುತ ಇದು ಡೀಸೆಲ್ ಆ್ಯಂಡ್ ಪೆಟ್ರೋಲ್ ವೇರಿಯಂಟಲ್ಲಿ ಡೀಸೆಲ್ ವೇರಿಯಂಟ್ ಆಗಿರುತ್ತೆ. ಲೀಟರ್ಗೆ ಡೀಸೆಲ್ಟಲ್ಲೇ 25 ಅಂದರೆ 25-26 ಮೈಲೇಜ್ ಇರುತ್ತೆ ಆಫ್ಟರ್ ಲೀಟರ್ಗೆ. ಆ್ಯಂಡ್ ಇದರಲ್ಲಿ ಏರ್ ಬ್ಯಾಗ್ ಕೂಡ ಆ್ಯಕ್ಟಿವ್ ಆಗಿದೆ. ನಮಗೆ ಇದರ ಅತಿ ಹೆಚ್ಚು ಮಾಹಿತಿ ಗೊತ್ತಿಲ್ಲ, ಅವರು ಲೈಟಾಗಿ ಹೇಳಿದ್ದಾರೆ, ಹಾಗಾಗಿ ಅದರ ಡೀಟೇಲ್ಸ್ ಅಷ್ಟೇ ಹೇಳ್ತಿದ್ದೀನಿ. ಸೊ ಕಾರಿಗೀರು ಬೇಡ, ನಮಗೆ ಅವರೇ ಬೇಕು. ಖುದ್ದಾಗಿ ಅವ್ರಿಗೆ ಡೈರೆಕ್ಟಾಗಿ ಮೆಸೇಜ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ನಿಮಗೆ. ನಮಸ್ತೆ, ಬಾಯ್.